ಸಮದವರೇ ಹಾಗೂ ಎಲ್ಲ ವೀಕ್ಷಕರೇ, ಇವತ್ತಿನ ದಿನ ನಾವು ಬ್ರಹ್ಮಾಸ್ತ್ರ ಅಂತಕ್ಕಂಥದ್ದು ವೆಪನ್ ಫ್ರಾಮ್ ನೇಚರ್ ಆಫ್ ದ ನೇಚರ್ ಫಾರ್ ದ ಫಾರ್ಮರ್ ಅಂತಕ್ಕಂಥ ವಿಷಯವಾಗಿ ಮಾತನಾಡೋಣ. ಏನು ಬ್ರಹ್ಮಾಸ್ತ್ರ ಅಂತ ಹೇಳಿದರೆ, ಬ್ರಹ್ಮಾಸ್ತ್ರ ನ್ಯಾಚುರಲ್ ಪೆಸ್ಟ್ ಕಂಟ್ರೋಲ್ಗೆ ಒಂದು ಡಿವೈನ್ ವೆಪನ್ ಅಥವಾ ಏನು ಅಂತ ಹೇಳಿದರೆ ನೇಚರೇ ಕೊಟ್ಟಿರ್ತಕ್ಕಂಥ ಒಂದು ಸಮೃದ್ಧವಾದಂತಹ ದಾರಿ ಅಂತಕ್ಕಂಥದ್ದು. ಇಲ್ಲಿ ಏನು ಹೇಳಬೇಕು ಅಂದರೆ, ಇದು ಒಂದು ನ್ಯಾಚುರಲ್ ಇಂಗ್ರೀಡಿಯೆಂಟು ರೈತ ತಯಾರು ಮಾಡ್ತಕ್ಕಂಥದ್ದು. ತುಂಬ ಎಫೆಕ್ಟಿವ್ ಮತ್ತು ಫ್ರೀಯಾಗಿ ಸಿಗ್ತದೆ ಅಂತಕ್ಕಂಥದ್ದು. ಹೇಗೆ ಮಾಡೋದು ಇದನ್ನು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಇದು ವಾತಾವರಣಕ್ಕೆ ಒಳ್ಳೆಯದು. ಇದು ದೇಸಿ ಹಸುವಿನ ಸಗಣಿ ಮತ್ತು ಗಂಜಲವನ್ನು ಉಪಯೋಗ ಮಾಡ್ಕೊಂಡು ಬಳಸ್ತಕ್ಕಂಥದ್ದು. ಮತ್ತು ನಮ್ಮ ಮಣ್ಣಿನಲ್ಲಿ ಜೀವ ವೈವಿಧ್ಯವನ್ನು ಉಳಿಸ್ಕೊಡ್ತದೆ, ಮಣ್ಣಿನ ಆರೋಗ್ಯವನ್ನು ಸುಧಾರಿಸ್ತದೆ, ಮನುಷ್ಯನ ಆರೋಗ್ಯವನ್ನು ಸುಧಾರಿಸ್ತದೆ, ರೈತನ ಒಂದು ಖರ್ಚನ್ನು ಕಡಿಮೆ ಮಾಡಿ ಆದಾಯವನ್ನು ದ್ವಿಗುಣಗೊಳಿಸ್ತದೆ. ಸೊ ಇದನ್ನು ನಾವು ಮೊರೆ ಹೋಗೋಣ ಅಂತ ಹೇಳ್ತಾ ನೋಡಿ, ಇದೆಲ್ಲ ಬಳಸ್ಬೋದು. ಇಲ್ಲಿ ಈಗ ಹಸುವು ಮತ್ತು ಹಸುವಿನ ಸುತ್ತಮುತ್ತ ಇರ್ತಕ್ಕಂಥ ಪ್ರಾಡಕ್ಟ್ಗಳನ್ನು ಬಳಸ್ಬೋದು ಅಂತಕ್ಕಂಥದ್ದಕ್ಕೆ ನಾ ಚಿತ್ರವನ್ನು ಬಳಸ್ಕೊಂಡಿದ್ದೀನಿ ಅಷ್ಟೇ. ಇದು ಮುಖ್ಯವಾಗಿ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ಎಲ್ಲ ಕೀಟಗಳನ್ನು ಕೊಲ್ಲೋದು, ಓಡಿಸೋದು, ಮೊಟ್ಟೆ ಇಡದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ, ಬ್ಯಾಟಲ್ ಮಾಡುತ್ತೆ, ವಾರನ್ನು ಮಾಡುತ್ತೆ ಅಂತಕ್ಕಂಥದ್ದು. ಅಥವಾ ನಾವು ಸೂಕ್ಷ್ಮವಾಗಿ ಹೇಳೋದಾದರೆ, ಇದು ಒಂದು ಸಾವಯವ ಕೀಟನಾಶಕ ಅಂತ ಹೇಳ್ಬೋದು. ಇದು ಎಲ್ಲ ಪರಿಹಾರದಲ್ಲೂ ದೊಡ್ಡ ಪರಿಹಾರ, ಉತ್ತಮವಾದ ಪರಿಹಾರ ಅಂತ ಹೇಳ್ಬೋದು. ಸಾಯಿಲು ಮಣ್ಣಿನ ಆರೋಗ್ಯ ಉತ್ತಮಗೊಳಿಸ್ತದೆ, ಮಣ್ಣಿನ ಆರೋಗ್ಯವನ್ನು ಹಾಳು ಮಾಡದೇ ಇರೋ ರೀತಿಯಲ್ಲಿ ಮೇಂಟೈನ್ ಮಾಡ್ತದೆ. ಅದೇ ನಮ್ಮ ರಾಸಾಯನಿಕ ಕೀಟನಾಶಕ ಆದರೆ ಮಣ್ಣಿನ ಆರೋಗ್ಯ ಹಾಳಾಗ್ತದೆ. ಮತ್ತು ಇದು ಬೆನಿಫಿಷಿಯಲ್ ಇನ್ಸೆಕ್ಟ್ಸ್ ಅಂದರೆ ನಮಗೆ ಬೇಕಾದಂಥ ಮಿತ್ರಕೀಟಗಳು, ರೈತನ ಮಿತ್ರಕೀಟಗಳನ್ನು ಬೆಳೆಸ್ತದೆ, ಶತ್ರುಕೀಟಗಳನ್ನ ಕೊಲ್ತದೆ. ಆದ್ದರಿಂದ ಇದನ್ನು ಬಳಸ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳೋಣ. ಈ ಥರ ಮಾಡ್ತಾರೆ. ಇನ್ನು ಮೊದಲು ಏನಿದು ಬ್ರಹ್ಮಾಸ್ತ್ರ ಅಂತ ಹೇಳಿದರೆ, ಇಲ್ಲಿ ಬಳಸ್ತಕ್ಕಂಥದ್ದು ಒಂದು 6ರಿಂದ 7 ಮೆಡಿಸಿನಲ್ ಲೀವ್ಸನ್ನು ಬಳಸ್ಕೊಳ್ತಾರೆ. ಏನು ವೈದ್ಯಕೀಯವಾಗಿ ಉತ್ಕೃಷ್ಟವಾದ ಎಲೆಗಳನ್ನು ಬಳಸ್ಕೊಂಡು ಹಸುವಿನ ಗಂಜಲ ಜೊತೆಗೆ ಬಳಸಬಹುದು ಅಂತ. ಹೌದಾ? ಹಾಗಾದರೆ ಯಾವುದದು ಲೀವ್ಸು ಅಂತ ಹೇಳಿದರೆ, ಮೊದಲನೇದಾಗಿ ಬೇವಿನ ಎಲೆಗಳನ್ನು ತಗೋತೀವಿ, ಆಮೇಲೆ ಹಸುವಿನ ಗಂಜಲ, ಪಪಾಯ ಎಲೆಗಳು, ಆಮೇಲೆ ಸೀತಾಫಲ, ಕಸ್ಟರ್ಡ್ ಆ್ಯಪಲ್ ಎಲೆಗಳು, ಹಾಗೂ ಬೇರೆ ಮೆಡಿಸಿನಲ್ ಎಲೆಗಳು ಹೇಳ್ತೇನೆ, ನಾನು ಮುಂದೆ ಬರ್ತಾ ಹೇಳ್ತೇನೆ. ಇವು ಏನು ಮಾಡುತ್ತೆ ಅಂದರೆ ಫಂಗಲ್ ಡಿಸೀಸಸ್ ಓಡಿಸುತ್ತೆ, ಕೀಟಗಳನ್ನು ಓಡಿಸುತ್ತೆ, ಒಳ್ಳೆಯ ಒಂದು ಇದು ಕೊಡುತ್ತೆ, ಶಕ್ತಿ ಕೊಡುತ್ತೆ. ಆದ್ದರಿಂದ ಇದನ್ನು ಬ್ರಹ್ಮಾಸ್ತ್ರ ಅಂತ ಮೀನಿಂಗ್ ಅಂದರೆ ಸಂಸ್ಕೃತದಲ್ಲಿ ಡಿವೈನ್ ವೆಪನ್. ಬ್ರಹ್ಮಾಸ್ತ್ರ ಸಂಸ್ಕೃತದ ಶಬ್ದ ಡಿವೈನ್ ವೆಪನ್ ಅಥವಾ ದೇವರೇ ಕೊಟ್ಟಿರೋದು ಅಥವಾ ನೇಚರ್ ಕೊಟ್ಟಿರ್ತಕ್ಕಂಥ ಅಸ್ತ್ರ ಅಂತಕ್ಕಂಥದ್ದು. ಪವರ್ ಟು ಪ್ರೊಟೆಕ್ಟ್ ಕ್ರಾಪ್ ನ್ಯಾಚುರಲಿ ಅಂತಕ್ಕಂಥದ್ದು. ಮತ್ತು ಇದು ಕೆಲವೊಂದು ಮಿತ್ರಗಳಿರ್ತವೆ, ರೈತನ ಮಿತ್ರಗಳಂತ, ಅಂಥವಕ್ಕೆ ಇದು ಹಾಳು ಮಾಡಲ್ಲ. ಉದಾಹರಣೆಗೆ ಹನಿ ಜೇನುಹುಳುಗಳನ್ನು ಹಾಳು ಮಾಡಲ್ಲ. ಯಾವುದೆಲ್ಲ ಹಾರ್ಮ್ಫುಲ್ ಇದೆಯೋ ಅದನ್ನು ಹಾಳು ಮಾಡುತ್ತೆ. ಹಾಗಾದರೆ ಏನೆಲ್ಲ ಬಳಸೋದು? ಒಂದು ಗಂಜಲ, ಎರಡನೇದು ಬೇವಿನ ಎಲೆ, ಕಸ್ಟರ್ಡ್ ಆ್ಯಪಲ್ ಎಲೆ, ಪಪಾಯ ಎಲೆ, ಆಮೇಲೆ ಸೀಬೆ ಹಣ್ಣು ಅಥವಾ ಗಾವಾದೆಲೆ, ಹೊಂಗೆ ಗಿಡ, ಹೊಂಗೆಮಿಯ ಪಿನ್ನಾಟ ಅಂತ ಹೇಳ್ತಾರೆ, ಕರಂಜಿ ಅಂತಲೂ ಹೇಳ್ತಾರೆ, ಅದರ ಎಲೆ ಮತ್ತು ನೀರು ಇಷ್ಟು ಬೇಕು. ಒಂದು 50 ಲೀಟ್ರ್ ಹಿಡಿತಕ್ಕಂಥ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಮೊದಲು ನೀರನ್ನು ಕುದಿಲಿಕ್ಕೆ ಇಟ್ಬಿಟ್ಟು ಈ ಹೊಂಗೆ ಗಿಡ ಇದೆಯಲ್ಲ, ಹೊಂಗೆ ಎಲೆಗಳು ಒಂದು 2 kg ತೊಗೊಂಡಿದ್ದೀವಲ್ಲ, ಅದನ್ನು ಪೇಸ್ಟ್ ಮಾಡಿಕೊಂಡು ರುಬ್ಕೊಂಡು ಅದನ್ನು ಹಾಕೋಬೇಕು. ಆಮೇಲೆ ನಮ್ಮ ಏನು ಪೇರು ಇದೆ ಅದರ ಎಲೆಗಳನ್ನು ರುಬ್ಕೊಂಡು ಹಾಕೋಬೇಕು. ಸಣ್ಣಗೆ ಕಲ್ಲಿನಿಂದ ರುಬ್ಬಿ ಹಾಕೋಬೇಕು. ಪಪಾಯ ಎಲೆಗಳನ್ನು, ಸೀತಾಫಲ ಎಲೆಗಳನ್ನು ಹಾಕೋಬೇಕು. ಬೇವಿನ ಎಲೆಗಳನ್ನು ಹಾಕ್ಕೊಂಡು ಹಾಗೆ ಕುದಿಸ್ತಾ ಆಮೇಲೆ ನಮ್ಮ ಗಂಜಲವನ್ನು ಅಥವಾ ಹಸುವಿನ ಮೂತ್ರವನ್ನು ಹಾಕ್ಕೊಂಡು 3-4 ಗಂಟೆ ಕುದಿಸ್ಕೋಬೇಕು. ಕುದಿಸ್ತಿರ್ಬೇಕಾದ್ರೆ ಉರಿ ತುಂಬ ಸಣ್ಣ ಇರಬೇಕು, ಸಿಮ್ ಉರಿಯಲ್ಲಿ ಇಡಬೇಕು. ಯಾಕಂದರೆ ಇದು ಉಕ್ಕು ಬರ್ತಾ ಒಂದು 2-3 ಸರಿ ಉಕ್ಕು ಬರುತ್ತೆ. ಮಧ್ಯದಲ್ಲಿ ಉಕ್ಕು ಬಂದಂಥ ಸಂದರ್ಭದಲ್ಲಿ ನಾವು ಕೋಲಿನಿಂದ ಅಥವಾ ಒಂದು ಸೌಟು ಅಂತ ಹೇಳ್ತೇವೆ, ಚಮಚದಿಂದ ಕಟ್ಟಿಗೆ ಹುಟ್ಟು ಅಂತ ಹೇಳ್ತೇವೆ, ಅದರಿಂದ ಅದನ್ನು ಸ್ವಲ್ಪ ಕೈಯಾಡಿಸ್ತಾ ಇರಬೇಕು, ಇಲ್ಲಾಂದರೆ ಉಕ್ಕುತ್ತೆ. ಹಾಗಾಗಿ ಅದೊಂದು 2-3 ಉಕ್ಕು ಬಂದಾದಮೇಲೆ ಅಲ್ಲಿವರೆಗೂ ಕುದಿಸ್ತಾ ಹೋಗಬೇಕು. ಒಂದು 3-4 ಗಂಟೆ ಅಂದಾಜು ಸಣ್ಣ ಊರಿಯಲ್ಲಿ ಕುದಿಸ್ಕೋಬೇಕು. ಕೊನೆಗೆ ಹಾಗೆ ಆರೋವರೆಗೂ ಬಿಟ್ಬಿಟ್ಟು ಸೋಸ್ಕೊಂಡು ಬಳಸ್ಕೊಳ್ಳೋದು. ಕೌಯೂರಿನಲ್ಲಿ ಏನಿದೆ, ಇದು ಡಿಸ್ಇನ್ಫೆಕ್ಟೆಂಟ್ ಅಂದರೆ ಯಾವ ರೋಗ ರುಜಿನಗಳು ಬರದೇ ಇರೋ ರೀತಿಯಲ್ಲಿ ಮತ್ತು ಒಳ್ಳೆಯದಾಗಿ ಬೆಳೆಗಳು ಹೀರ್ಕೊಳ್ಳೋ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ. ನೀವು ಬೇವಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಯಾವುದೇ ಕೀಟಗಳಿರ್ತಾವಲ್ಲ ಅವು ಓಡಿ ಹೋಗೋ ಹಾಗೆ ಮಾಡುತ್ತೆ. ಕೆಲವಷ್ಟು
ಮೊಟ್ಟೆ ಇಡದೇ ಇರೋ ರೀತಿಯಲ್ಲಿ ಮಾಡುತ್ತೆ. ಇದು ನೀಮಾಸ್ತ್ರದಲ್ಲಿ ನಾನು ಕವರ್ ಮಾಡಿದ್ದೀನಿ, ಎಲ್ಲವನ್ನು ಹೇಳಲಾಗಿದೆ ಬೇವಿನ ಕುರಿತಾಗಿ. ಬೇಕು ಹೇಳಿದರೆ ಅದರ ಲಿಂಕ್ ಕೂಡ ಶೇರ್ ಮಾಡ್ತೀನಿ, ತಾವು ನೋಡ್ಕೊಳ್ಬೋದು. ಅದೇ ರೀತಿ ಸೀತಾಫಲ ಎಲೆಗಳು ಕೂಡ ಸಣ್ಣ ಸಣ್ಣ ಲಾರ್ವೆಗಳು, ಕಿಡಿಗಳೇನಿರ್ತವೋ ಅಂಥವನ್ನು ಕೊಲ್ಲೋಕ್ಕೆ ಇದು ತುಂಬ ಸಹಾಯಕಾರಿ. ಪಪ್ಪಾಯ ಎಲೆಗಳು ಶಿಲೀಂಧ್ರವನ್ನು ನಾಶ ಮಾಡುತ್ತೆ. ಗವಾ ಎಲೆಗಳು ಬ್ಯಾಕ್ಟೀರಿಯಲ್ ದುಂಡಾಣುಗಳು ಅಂತ ಏನು ಬರ್ತವೆ ಅವನ್ನು ತಡೆಯುತ್ತೆ. ಎಲ್ಲ ಎಲೆ ಚುಕ್ಕೆ ರೋಗಗಳು ಆ ಥರದ್ದೆಲ್ಲ ರೋಗಗಳಿರ್ತಾವಲ್ಲ ಅಂತ ತಡೆಯುತ್ತೆ. ಫಂಗೇಮಿಯಾ ಪಿನ್ನಾಟ ಎಲ್ಲ ಸಕ್ಕಿಂಗ್ ಫಸ್ಟ್ ರಸ ಹೀರೋ ಕೀಟಗಳೇನಿದಾವಲ್ಲ, ಸಣ್ಣ ಸಣ್ಣ ಕೀಟಗಳು ರಸ ಹೀರ್ಕೊಂಡು ಬೆಳೆಯನ್ನು ಆಕ್ಯುಪೈ ಮಾಡ್ಕೊಂಡು ಕೂತಿರ್ತಾವಲ್ಲ ಅದನ್ನೆಲ್ಲ ಓಡಿಸೋದು ಫಂಗೇಮಿಯಾ ಪಿನ್ನಾಟ. ಇದು ನಮಗೆ ಮನುಷ್ಯರಿಗೂ ಅಷ್ಟೇ, ಇದು ಗಾಯ ಆಯಿತು ಅಂತ ಹೇಳಿದ್ರೆ ಪಟ್ ಅಂತ ಹೊಂಗೆ ಗಿಡದ್ದು ಒಂದು ಕಾಯಿ ತಗೊಂಡು ಜಸ್ಟ್ ಒಂದು ಕಲ್ಲ ಮೇಲೆ ತೆಗೆದ್ಬಿಟ್ಟು ಹಚ್ಕೊಂಡ್ರೆ ತಕ್ಷಣ ಹೊರಟೋಗುತ್ತೆ, ನೋವು ಹೋಗುತ್ತೆ, ಮತ್ತು ಅದಕ್ಕೆ ಪಸ್ ಆಗೋದಿಲ್ಲ ಅಂತಕ್ಕಂಥದ್ದು. ಮತ್ತು ನೀರು ಬೇಕು, ಆಯಿತಾ. ಈಗ ಹೇಗೆ ಮಾಡಿದ್ವಿ, ಏನು ಮಾಡೋದು ಎಲ್ಲ ಗೊತ್ತಾಯಿತು. ಇಲ್ಲಿ ಬೇಕಾಗಿರೋದು ಇಷ್ಟೇ, ಒಂದು ತಾಳ್ಮೆ ಬೇಕು, ಯಾಕಂದರೆ ಅದು ಉಕ್ಕು ಬರ್ತಿರ್ತಾರೆ ಅದು ನೋಡ್ಕೊಳ್ಳೋಕ್ಕೆ. 2 ನಾಲೆಜ್ ಬೇಕು. ಇವೆಲ್ಲ ಬೇಕು, ಎದಕ್ಕೆ ಬೇಕು ಅಂತ ತಿಳ್ಕೊಳ್ಳೋದು ನಾಲೆಜ್. ಆಮೇಲೆ ಎಲ್ಲವೂ ನಮ್ಮ ಮನೇಲೆ ಅಥವಾ ನಮ್ಮ ಹೊಲದಲ್ಲೇ ಸಿಗ್ತಕ್ಕಂಥವು. ಸೊ ನಾನು ಈಗೇನು ಹೇಳಿದ್ನೋ ಎಲ್ಲ ರುಬ್ಕೊಂಡು ನೀರಿಗೆ ಹಾಕಿ ಕುದಿಸ್ಕೊಂಡು ಕೊನೆಗೆ ಗಂಜಲವನ್ನು ಹಾಕಿ 3-4 ಗಂಟೆ ಕುದಿಸ್ಕೊಂಡು ಉಪ್ಪು ಬರ್ತಾ ಇರುತ್ತೆ, ಕೈ ಆಡ್ತಾ ಬರಬೇಕು. ಕುದಿಸ್ಕೊಂಡು ಕೊನೆಗೆ ಕೈ ಆಡೋದಂದ್ರೆ ನಮ್ಮ ಕೈ ಹಾಕೋದಲ್ಲ, ಹುಟ್ಟಿಂದ ಕೋಲಿಂದ ತಿರುಗಿಸ್ತಾ ಬರಬೇಕು. ಆಮೇಲೆ ಕೊನೆಗೆ ಇದನ್ನು ಒಂದು ಆರಿ ಎಲ್ಲ ಆದಮೇಲೆ ಅದನ್ನೊಂದು ಬಟ್ಟೆ, ತೆಳುವಾದ ಬಟ್ಟೆಯಲ್ಲಿ, ಕಾಟನ್ ಬಟ್ಟೆಯಲ್ಲಿ ಸೋಸ್ಕೊಂಡು ಇಟ್ಕೊಂಡು ಸ್ಪ್ರೇ ಮಾಡ್ಕೊಳ್ಳೋದು ಅಂತ ಹೇಳಿದೆ. ಆದಷ್ಟು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಬೇಕು ಅಂತಕ್ಕಂಥದ್ದು, ಆಯಿತಾ. ಇನ್ನು 5 ಲೀಟ್ರು ಬ್ರಹ್ಮಾಸ್ತ್ರ ಒಂದು 200 ಲೀಟ್ರ್ ನೀರಿಗೆ ಹಾಕ್ಕೊಂಡು ಸ್ಪ್ರೇ ಮಾಡ್ಬೋದು. 1 ಹೆಕ್ಟರ್ ನೀರಿಗೆ ಸಾಕಷ್ಟು. ಆದ್ದರಿಂದ ಇದನ್ನೇನು ಮಾಡಬೇಕು, ಎವ್ರಿ 10 to 15 ಡೇಸಿಗೆ ಒಂದು ಸರಿ ಮಾಡಬೇಕು. ಯಾವಾಗ ಕೀಟಗಳು ರೋಗಗಳು ಜಾಸ್ತಿ ಇದ್ದರೆ, ಇಲ್ಲದಿದ್ದರೆ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಮಾಡ್ಬೋದು. ಯಾವುದೂ ಬೆಳೆಗಳಲ್ಲಿ ಮಾಡ್ಬೋದು. ವೆಜಿಟಬಲು, ಫ್ರೂಟ್ಸು, ಪಲ್ಸು, ಪ್ಯಾಡಿ ಯಾವುದಕ್ಕಾದ್ರೂ ಮಾಡ್ಬೋದು. ಯಾವ ರೈತನಿಗೆ ಇದರ ಬೆಲೆ ಗೊತ್ತಿರುತ್ತೆ ಬ್ರಹ್ಮಾಸ್ತ್ರದ್ದು, ಅವನು ರೋಗ ಕೀಟಗಳಿಗೆ ಅಂಜೋದಿಲ್ಲ ಅಂತಕ್ಕಂಥದ್ದು. ಇದು ವೈಡ್ ಸ್ಪೆಕ್ಟ್ರಮ್ ವರ್ಕ್ ಮಾಡುತ್ತೆ, ಅಂದರೆ ಎಲ್ಲ ಕೀಟಗಳಿಗೂ ಇದು ಓಡಿಸೋ ಒಂದು ಕೆಲಸ ಮಾಡುತ್ತೆ. ಅದರಿಂದ ಇದನ್ನು ಬಳಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾ, ಏನಿದೆ ಅಂತ ಇಲ್ಲಿ ಸೈಂಟಿಫಿಕ್ ವಿಜ್ಞಾನಿಕವಾಗಿ ಏನು ಬೆನಿಫಿಟ್ ಇದೆ ಅಂತ ಹೇಳಿದರೆ, ಒಂದು ಅಜಾರ್ಡಿಕ್ಟಾ, ನೀಮಲ್ಲಿರೋದು ಅಜಾರ್ಡಿಕ್ಟಾ ಅಂತ ಒಂದು ಎಸೆನ್ಷಿಯಲ್ ಆಯಿಲ್ ಇರುತ್ತೆ, ಎಣ್ಣೆ ಪದಾರ್ಥ. ಆಮೇಲೆ ನಮ್ಮ ಹೊಂಗೆಮಿಯಾದಲ್ಲೂ ಕರಂಜಿನ್ ಅಂತಕ್ಕಂಥದ್ದು ಇರುತ್ತೆ. ಅವು 2 ಹೆಂಗಿದ್ದಾವೆ ಅಂತಂದರೆ ಹಳೆ ಕಾಲದ ನಮ್ಮ ಮಹಾಭಾರತ ಯುದ್ಧಗಳಲ್ಲೆಲ್ಲ ಬ್ರಹ್ಮಾಸ್ತ್ರ ಅಂತೇಳಿ ಕೊನೆಯ ಅಸ್ತ್ರ ಅದು ಇದು ಅಷ್ಟೇ ಕೊನೆಯ ಅಸ್ತ್ರ ಅಂತ ಆ ಥರ. ಸೊ ಕರಂಜು ಮತ್ತು ಅಜಾರ್ಡಿಕ್ಟಿನ್ನು ಉಪಯೋಗ ಆಗುತ್ತೆ. ಆಮೇಲೆ ಸ್ಟೆಬಿಲಿಟಿ ಕೊಡುತ್ತೆ. ಕವು ಯೂರಿನು ಬೆಳೆಗಳು ಹೀರ್ಕೊಳ್ಳೋಕ್ಕೆ ಮತ್ತು ಸ್ಟೇಬಲ್ ಆಗಿರೋಕ್ಕೆ ವ್ಯವಸ್ಥೆ ಮಾಡುತ್ತೆ. ಅದಲ್ಲದೆ ಪ್ರೊಟೆಕ್ಟಿವ್ ಲೇಯರು, ಮೊಟ್ಟೆಗಳನ್ನ ಇಡದೇ ಇರೋ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡುತ್ತೆ ಅಂತ. ಇನ್ನು ವ್ಯತ್ಯಾಸ ನೋಡೋದಾದರೆ ಕೆಮಿಕಲ್ಗೂ ಬ್ರಹ್ಮಾಸ್ತ್ರ, ನಮ್ಮ ಸಾವಯವ ಬ್ರಹ್ಮಾಸ್ತ್ರಕ್ಕೂ ವ್ಯತ್ಯಾಸ ನೋಡೋದಾದರೆ, ಸಾವಯವ ಇದೇನಿದೆಯಾ ಆರ್ಗ್ಯಾನಿಕ್ ಬ್ರಹ್ಮಾಸ್ತ್ರ, ಇದು ಎಲ್ಲ ರೋಗಗಳನ್ನ ಓಡಿಸುತ್ತೆ. ಲಾಂಗ್ ಟರ್ಮ್ ಎಫೆಕ್ಟ್ ಇರುತ್ತೆ. ಮಣ್ಣಿನ ಗುಣಧರ್ಮವನ್ನು ಇಂಪ್ರೂವ್ ಮಾಡುತ್ತೆ. ನ್ಯಾಚುರಲ್ಲಾಗೆ 100% ಸೇಫ್ಟಿ. ರೈತನ ಜೇಬಿಗೂ ಸೇಫು, ಖರ್ಚು ಮಾಡಿಸಲ್ಲ. ವಾತಾವರಣಕ್ಕೂ ಸೇಫು, ಮನುಷ್ಯನಿಗೂ ಸೇಫು. ಇದು ಕೆಮಿಕಲ್ ಪೆಸ್ಟಿಸೈಡ್ ಅಥವಾ ರಾಸಾಯನಿಕ ಕೀಟನಾಶಕ ಏನು ಅಂದರೆ ಡೆಡ್ ಅಪೋಸಿಟ್ಟು, ಟೆಂಪ್ರರಿ ಇರುತ್ತೆ. ಮನುಷ್ಯನ ಅಥವಾ ರೈತನ ಜೇಬಿಗೆ ಕತ್ತರಿ, ಮಣ್ಣು ಹಾಳು ಮಾಡಿ, ಮನುಷ್ಯನ ಆರೋಗ್ಯ ಹಾಳು ಮಾಡಿ, ಮನುಷ್ಯನ ಆರ್ಥಿಕ ಸ್ಥಿತಿ ಹಾಳು ಮಾಡಿ ಸಿಕ್ಕಾಪಟ್ಟೆ ಖರ್ಚು ಮಾಡುತ್ತೆ. ಅಂದರೆ ದುಡ್ಡು ಕೊಟ್ಟುಬಿಟ್ಟು ರೋಗ ಕೊಂಡ್ಕೊಂಡು ಬರೋದು ಅಂತ ಅಷ್ಟೇ. ಇನ್ನು ಅದರಿಂದ ನಾವು ಕೆಮಿಕಲನ್ನು ಬಿಟ್ಟುಬಿಟ್ಟು ಇದನ್ನು ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಯಾರೆಲ್ಲ ಬಳಸ್ತೀರೋ ಇದನ್ನು ಏನಿದೆ ಅಂತ ಬಳಸ್ತೀವಿ ಅಂತ ಹೇಳಿದ್ದೀನಿ, ತುಂಬ ಸರಿ ಹೇಳಿದೆ. ಒಂದು ಇಕೋಸಿಸ್ಟಮ್, ನಮ್ಮ ಪರಿಸರಕ್ಕೆ ಒಳ್ಳೆಯದು, ಟಾಕ್ಸಿಕ್ ಅಲ್ಲ, ದುಡ್ಡು ಕಡಿಮೆ ಖರ್ಚು ಅಥವಾ ಖರ್ಚೇ ಇಲ್ಲ, ಮಣ್ಣಿನ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಇವು ಏನು ನಮ್ಮ ಮಿತ್ರಗಳಾದಂಥ ಪಾಲಿನೇಟರ್, ಬೀಗಳು, ಬಟರ್ಫ್ಲೈಸು ಬೇಕಾದದ್ದು ಇರುತ್ತಲ್ಲ ಎರೆಹುಳುಗಳು, ಅವಕ್ಕೆ ಇದು ಹಾನಿ ಮಾಡಲ್ಲ ಅಂತ ಹೇಳ್ತಾ ಇವತ್ತಿನ ದಿನದ ಮಾತನ್ನು ಮುಗಿಸೋಣ. ಒಳ್ಳೆಯ ಒಂದು ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಏನೂ ಬಳಸ್ಬೋದು ನಾವು. ಆದರೆ ನಾನು ಹಲವಾರು ಈಗ ಆಲ್ರೆಡಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಚರ್ಚೆ ಮಾಡಿದ್ದೀನಿ. ಬೇಕು ಅಂತ ಹೇಳಿದರೆ ಅದನ್ನು ಲಿಂಕ್ ಕೂಡ ಶೇರ್ ಮಾಡ್ತೀನಿ. ಯಾವೆಲ್ಲ ಪ್ರಾಡಕ್ಟು ಜೊತೆ ಬಳಸ್ಬೋದು ಅಂದರೆ, ಅಗ್ನಿ ಅಸ್ತ್ರ ಬಳಸ್ಬೋದು, ಅದು ಕೂಡ ಚಿವ್ವಿಂಗ್ ಪೆಸ್ಟಿಗೆ, ಕ್ಯಾಟರ್ಪಿಲ್ಲರ್ಗೆ ಒಳ್ಳೆಯದು. ನೀಮಾಸ್ತ್ರ ಬಳಸ್ಬೋದು, ಅದು ಇನ್ಫೆಕ್ಷನಿಗೂ ಓಡಿಸುತ್ತೆ. ಜೀವಾಮೃತ ಬಳಸ್ಬೋದು, ಅದು ಮಣ್ಣಿನ ಆರೋಗ್ಯ ಸುಧಾರಿಸುತ್ತೆ, ಬೆಳೆಗಳಿಗೆ ಅಮೃತದ ಕೆಲಸ ಮಾಡುತ್ತೆ, ರೋಗ ನಿರೋಧಕ್ಕೆ ತರಿಸುತ್ತೆ. ಪಂಚಗವ್ಯ
ಇದು ಕೂಡ ಒಳ್ಳೆಯ ಗ್ರೋತ್ ರೆಗ್ಯುಲರು ನಮ್ಮ ಬೆಳೆಗಳ ರೋಗ ನಿರೋಧಕ ಶಕ್ತಿಯನ್ನು ತಂದುಕೊಡುತ್ತೆ. ಅದರಿಂದ ಬಳಸ್ಬೋದು. ಇಲ್ಲಿ ನೋಡಿ ನಾವಿಲ್ಲೇನು ಮಾಡ್ತಾಯಿದ್ದೇವೆ ಅಂದರೆ ಘನಜೀವಾಮೃತ, ಆಮೇಲೆ ದೇಸಿ ಹಸು, ಇಲ್ಲಿ ನೋಡಿ ಜೀವಾಮೃತ ಮಾಡಿಬಿಟ್ಟು ಸ್ಪ್ರೇ ಮಾಡ್ತಾಯಿಲ್ಲ, ಹಿಂಗೆ ಇರಿಗೇಷನ್ ನೀರಲ್ಲಿ ಕೊಡ್ತಾಯಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ಬ್ರಹ್ಮಾಸ್ತ್ರ ಒಂದು ಒಳ್ಳೆ ಇದು ನಮ್ಮ ಮದರ್ ಅರ್ಥನ್ನು ನಾವು ಉಳ್ಸೋಕ್ಕೆ ಮಾಡ್ತಾ ಇರೋ ಪ್ರಯತ್ನ. ಆದ್ದರಿಂದ ಎಲ್ಲರೂ ತಾವು ಬಳಸ್ಕೊಳ್ಬೇಕು. ರೈತ ಕಾನ್ಫಿಡೆನ್ಸ್ ಆಗಿ ಬಳಸ್ಕೊಂಡು ಒಳ್ಳೆಯ ರೀತಿ ಸಮೃದ್ಧವಾದ ಜೀವನವನ್ನು ನಡೆಸಬೇಕು. ಇವೆಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು ನಮ್ಮದು. ನೀಮಾಸ್ತ್ರ, ಬ್ರಹ್ಮಾಸ್ತ್ರ, ದಶಪರ್ಣಿ ಅಂತಕ್ಕಂಥದ್ದು ಅವೆಲ್ಲವನ್ನು ನಾನು ಲಿಂಕಲ್ಲಿ ಶೇರ್ ಮಾಡಿದ್ದೀನಿ, ಬಳಸ್ಕೊಳ್ಬೋದು. ಎಲ್ಲ ಯಾರಾದರೂ ನೋಡ್ಕೊಳ್ಬೋದು. ಏನಾದರೂ ಹೆಚ್ಚಿನ ಡೌಟ್ಸ್ ಇತ್ತು ಅಥವಾ ಏನೋ ಕೇಳೋದಿದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಇದು ಕಾಮೆಂಟನ್ನು ಅಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂತ ಹೇಳಿ. ಇನ್ನು ಇವತ್ತಿನ ಟ್ಯಾಗ್ಲೈನ್ ಬಂದು ಜೀವನಾವಧಿಯೆಲ್ಲ ಪ್ರಾಪಂಚಿಕ ವಿಷಯಗಳೆಲ್ಲ ಕ್ಷಣಿಕ. ಜೀವನಾವಧಿಯಲ್ಲಿ ಪ್ರಾಪಂಚಿಕ ವಿಷಯಗಳೆಲ್ಲ ಕ್ಷಣಿಕ. ಆದರೆ ಯಾರು ಇತರರಿಗಾಗಿ ಬಾಳುತ್ತಾರೋ ಅವರೇ ನಿಜವಾಗಿ ಬಾಳ್ತಾರೆ. ಉಳಿದವರು ಜೀವನ ಇದ್ದಂಗಲ್ಲ, ತೀರೋದಂಗೆ. ಅಂದರೆ ನಾವು ನಮ್ಮ ಸಲುವಾಗಿ ಜೀವನ ಮಾಡೋದಕ್ಕಿಂತ ಇತರರಿಗಾಗಿ ಎಷ್ಟು ಕೆಲಸ ಮಾಡ್ಕೊಂಡು ಬರ್ತೀವೋ ಅಷ್ಟು ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಖುಷಿಯಾಗಿರಿ, ಆರೋಗ್ಯವಾಗಿರಿ ಅಂತ ತಿಳಿಸ್ತಾ ಸರ್ವೇ ಜನ ಸುಖಿನೋ ಭವಂತು.